ಭಾರೀ ವಿರೋಧ ಆಕ್ರೋಶ ಎಲ್ಲವೂ ಕೂಡ ಈಗ ಜೋರಾಗಿದೆ. ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ. ಮುಸ್ಲಿಂ ಸಮುದಾಯವನ್ನ ಒಟ್ಟಾಗಿಸಿ ವರದಿಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವ್ಯಾಪಕ ಟೀಕೆ ಬೆನ್ನಲ್ಲೇ ಹೊರಬಿತ್ತು ಮುಸ್ಲಿಂ ಉಪಜಾತಿ ಪಟ್ಟಿ. 95 ಮುಸ್ಲಿಂ ಉಪಜಾತಿ ಸೇರಿದಂತೆ 76.99 ಲಕ್ಷ ಜನಸಂಖ್ಯೆ ಅಂತೇಳಿ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನ ಆಯೋಗ ಈಗ ಕೊಟ್ಟಿದೆ. ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ ಆಯೋಗ ಈ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ. ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರು ನಂಬರ್ 1 ಅಂತ ಹೇಳಿ ಕೊಟ್ಟಿರುವಂತ ವರದಿಯನ್ನ ಎಲ್ಲರೂ ಕೂಡ ಭಾರಿ ಆಕ್ರೋಶದಿಂದ ಅದನ್ನ ಖಂಡಿಸ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರೇ ಅತಿ ಹೆಚ್ಚು ಅನ್ನುವ ವರದಿ ಯಾವಾಗ ಹೊರಬಿತ್ತೋ ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಕ್ಷಾತೀತವಾಗಿ ಇದನ್ನ ಖಂಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆಡಿಎಸ್ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗಿದೆ. ಮುಸ್ಲಿಂ ಸಮುದಾಯವನ್ನ ಒಟ್ಟಾಗಿಸಿ ವರದಿಗೆ ಆಕ್ರೋಶ. ವ್ಯಾಪಕ ಟೀಕೆಯ ಬೆನ್ನಲ್ಲೇ, ಇಷ್ಟೆಲ್ಲ ಆಕ್ರೋಶದ ಬೆನ್ನಲ್ಲೇ ಈಗ ಮುಸ್ಲಿಂ ಉಪಜಾತಿಯ ಪಟ್ಟಿ ಹೊರಬಿದ್ದಿದೆ. 95 ಮುಸ್ಲಿಂ ಉಪಜಾತಿ ಸೇರಿದಂತೆ 76.99 ಲಕ್ಷ ಜನಸಂಖ್ಯೆ ಮುಸ್ಲಿಮರು ಅನ್ನೋದನ್ನ ಈ ವರದಿ ಹೇಳಿದೆ. ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನ ಆಯೋಗ ಕೊಟ್ಟಿದೆ. ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಆಯೋಗ. ಒಟ್ಟಾರೆ ಈ ಜಾತಿ ಜನಗಣತಿ ವರದಿ ಇದು ಅವೈಜ್ಞಾನಿಕವಾಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡೋದಕ್ಕೆ ಸರ್ಕಾರದ ಕೆಲ ಮಂತ್ರಿಗಳಿಂದ, ಅದ್ರ ಜೊತೆಗೆ ಕೆಲ ಶಾಸಕರು ಸೇರಿದಂತೆ ಕೆಲ ಸಮುದಾಯದ ಮುಖಂಡರುಗಳು ಇದನ್ನ ಖಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ. ಯಾರೂ ಕೂಡ ಇವರು ಬಹಳ ವೈಜ್ಞಾನಿಕವಾಗಿ ಇದನ್ನು ಮಾಡಿಲ್ಲ. ಹಾಗಾಗಿ ಇದನ್ನ ನಾವ್ಯಾರು ಒಪ್ಪೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಂದುವರೆದು ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಈ ಮೀಟಿಂಗ್ ನಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು. ಸಿದ್ದರಾಮಯ್ಯನವರು ಈ ಕುರಿತಾಗಿ ಶಾಸಕರು, ಸಚಿವರ ಹಾಗೆ ಎಲ್ಲ ಸಮುದಾಯದ ಮುಖಂಡರ ತೀರ್ಮಾನವನ್ನ ಇವತ್ತು ಏನ್ ಹೇಳ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಜಾತಿ ಜನಗಣತಿ ಪರ ವಿರೋಧದ ನಡುವೆ ಕ್ಯಾಬಿನೆಟ್ ಸಭೆ. ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಆಲ್ರೆಡಿ ಒಮ್ಮೆ ಆಲಿಸಿದ್ದಾರೆ. ಈಗ ತಮ್ಮ ನಿಲುವೇನು ಅನ್ನೋದನ್ನ ತಿಳಿಸ್ತಾರೆ. ಸಂಜೆ 4 ಗಂಟೆಗೆ ಸಂಪುಟ ಸಭೆ ಇದೆ. ಈ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ಈಗ ನೆಟ್ಟಿರೋದು. ಹಿಂದೆ ಜಾತಿ ಗಣತಿ ವರದಿಯನ್ನ ಕ್ಯಾಬಿನೆಟ್ ಸ್ವೀಕರಿಸುತ್ತಾ, ಇಲ್ಲ ವರದಿ ಸಂಪುಟ ಸಮಿತಿಗೆ ವರ್ಗಾವಣೆ ಆಗಲಿದೆಯಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರಾ ಸಿಎಂ? ಇದೆಲ್ಲವೂ ಈಗಿರುವಂತ ಎಲ್ಲರ ಪ್ರಶ್ನೆಗಳು. ಈ ಪ್ರಶ್ನೆಗೆ ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ ನಲ್ಲಿ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆಗಳಿದೆ. ಈಗ ಯಾವಾಗ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಎಲ್ಲರಿಗೂ ಕೂಡ ಈ ಜಾತಿ ಜನಗಣತಿ ವರದಿಯ ಪ್ರತಿಯನ್ನ ಕೊಟ್ಟು ಇದನ್ನ ಸ್ವಲ್ಪ ಅವಲೋಕಿಸಿ ಅಂತ ಹೇಳಿದ್ರು. ಅದಾದ ನಂತರ ಕೇಳಿ ಬಂದಿದ್ದು ಈ ಜಾತಿ ಜನಗಣತಿ ವರದಿ ಅವೈಜ್ಞಾನಿಕ, ಇದನ್ನ ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿದ್ರು. ಕ್ಯಾಬಿನೆಟ್ ನಲ್ಲೂ ಕೂಡ ಕೆಲ ಸಚಿವರು ಅಪಸ್ವರವನ್ನ ವ್ಯಕ್ತಪಡಿಸಿದ್ರು ಇದನ್ನ ಜಾರಿಗೊಳಿಸೋದಕ್ಕೆ. ಇದೆಲ್ಲ ಆದ ನಂತರ 17ನೇ ತಾರೀಕಿಗೆ ಈ ಕುರಿತಾಗಿ ಅಂದ್ರೆ ಇವತ್ತು ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್, ಮಹತ್ವದ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. ಈಗಿರುವಂತ ಎಲ್ಲ ಜಾತಿ ಸಮುದಾಯಗಳ ಜನಸಂಖ್ಯೆ ಈ ಜಾತಿ ಜನಗಣತಿ ವರದಿ, ಈಗಿರುವಂತ ವರದಿ ಇದೆಯಲ್ಲ, ಏನೀಗ ಹೊಸದಾಗಿ ಗಣತಿಯನ್ನು ಮಾಡಿದ್ದಾರೆ, ಇದರ ಪ್ರಕಾರ ಏರ್ಪೇರ್ ಆಗುವಂತ ಸಾಧ್ಯತೆಗಳು. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ವೈಜ್ಞಾನಿಕವಾಗಿಲ್ಲ, ಮರುಗಣತಿ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕೇಳಬರ್ತದೆ. 2015ರ ಸೆನ್ಸಸ್ ನಲ್ಲಿ ಇದನ್ನು ನೀವು ಹೆಂಗ್ ಪರಿಗಣಿಸ್ತೀರಿ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳೆಲ್ಲವೂ ಕೂಡ ಇದೆ. ಮುಂದೆ ಇದು ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇವತ್ತು 4 ಗಂಟೆ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಂಡಿದೆ? ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಇಡೀ ರಾಜ್ಯ ಕಾಯ್ತಾ ಇದೆ. ಕ್ಯಾಬಿನೆಟ್ನ ತೀರ್ಮಾನ ಏನು ಅನ್ನೋದು. ವಿಜಯ್, ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ವಿಜಯ್? ರಂಜಿತ್, ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯ ಪಡೆದುಕೊಂಡಿರುವಂತಹ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ವಿಶೇಷ ಸಚಿವ ಸಂಪುಟ ಸಭೆ, ಒಂದೇ ಒಂದು ಅಜೆಂಡಾ ಇರುವಂತದ್ದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಬಗ್ಗೆ ಪರ ಮತ್ತು ವಿರೋಧ. ನಾವು ಒಂದು ವಿರೋಧ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ವಿರೋಧವನ್ನ ಕೇಳ್ಪಟ್ಟ ಬೆನ್ನಲ್ಲೇ ಕೂಡ ಪರವಾಗಿರುವಂತಹ ಸಚಿವರು ಕೂಡ ಇರುವಂತದ್ದು. ಜಾತಿ ಜನಗಣತಿ ವರದಿ ಜಾರಿ ಆಗಲೇಬೇಕಂತ ಎಸ್ಸಿ ಸಮುದಾಯದ ಸಚಿವರು ಕೂಡ. ಈಗ ಬರುವಂತಹ ಪ್ರಶ್ನೆ,
ಆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವಿನ ವಾಕ್ಸಮರಕ್ಕೆ ಇಂದಿನ ಸಚಿವ ಸಂಪುಟ ಸಭೆ ಸಾಕ್ಷಿಯಾಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೂಡ ಪರನು ಕೂಡ ಮಾತಾಡ್ತಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ 4 ಗಂಟೆಗೆ ಆರಂಭವಾದ ಕೂಡಲೇ ಕೂಡ ಎಲ್ಲಾ ಸಚಿವರ ಅಭಿಪ್ರಾಯ 1 to 1 ಅಂದ್ರೆ ಎಲ್ಲರೂ ಕೂಡ ಒಬ್ಬೊಬ್ರು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದ ಬಳಿಕ ಪರ ವಿರೋಧದ ಚರ್ಚೆ ನೋಡ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅನ್ನೋದು ಅದು ಒಂದಂತೂ ಬಹಳ ಸ್ಪಷ್ಟ. ನಿನ್ನೆ ಸಚಿವರು ಮುಖ್ಯಮಂತ್ರಿಗಳು ಮಾತಾಡಿದಂತೆಲ್ಲ ಒಂದು ಹೇಳಿಕೆಗಳನ್ನು ನೋಡೋದಾದ್ರೆ ಬಹುಶಃ ಇವತ್ತು ಯಾವುದು ಕೂಡ ಮಂಡನೆ ಮಾಡಿರುವಂತದ್ದು ಯಾವುದು ಕೂಡ ಇವತ್ತು ಏನು ಅದನ್ನ ಸಂಬಂಧಪಟ್ಟ ಜಾರಿ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಅನುಮಾನ ಒಂದು ಮಾಡಬಹುದು. ಒಂದು ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡಬಹುದು, ಅಥವಾ ತಜ್ಞರ ಸಮಿತಿ, ನಿವೃತ್ತ IAS ಅಧಿಕಾರಿ ಅಥವಾ ಜಡ್ಜ್ ನೇತೃತ್ವದಲ್ಲಿ ಒಂದು ರೀತಿಯಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಬಹುದು, ಅಥವಾ ವಿಶೇಷ ಅಧಿವೇಶನವನ್ನ ಕರೆದು ಅಲ್ಲಿ ಚರ್ಚಿಸಿ ಅದಾದ ಬಳಿಕ ಸರ್ಕಾರ ತೀರ್ಮಾನ ಮಾಡುವಂತಹ ತೀರ್ಮಾನವನ್ನ ಕೈಗೊಳ್ಳಬಹುದು. ಈ ಆಯ್ಕೆಗಳು ಈಗ ಸರ್ಕಾರದ ಮುಂದೆ ಇರುವಂತದ್ದು. ಬಹುತೇಕವಾಗಿ ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನ ಆಗುವಂತಹ ಸಾಧ್ಯತೆ ಇರುವಂತದ್ದು. ಅದೇ ಪ್ರಬಲ ವಿರೋಧ ವ್ಯಕ್ತ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಜಾರಿ ಸಂಬಂಧಪಟ್ಟಂತೆ ಯಾವುದು ಕೂಡ ಆತುರದ ನಿರ್ಧಾರ ಕೈಗೊಳ್ಳೋದು ಅನುಮಾನ ಇರುವಂತದ್ದು. ಆದ್ರೆ ಒಂದು ವಿಶೇಷ ಅಧಿವೇಶನ ಕರೆದು ಅಲ್ಲಿ ಚರ್ಚೆ ಮಾಡಿ ಅಭಿಪ್ರಾಯದ ಬಳಿಕ ಒಂದು ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ 1. ಜಾತಿ ಜನಗಣತಿ ವರದಿಗೆ ಭಾರೀ ವಿರೋಧ, ಆಕ್ರೋಶ ಎಲ್ಲವೂ ಕೂಡ ಈಗ ಜೋರಾಗಿದೆ. ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ. ಮುಸ್ಲಿಂ ಸಮುದಾಯವನ್ನ ಒಟ್ಟಾಗಿಸಿ ವರದಿಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವ್ಯಾಪಕ ಟೀಕೆ ಬೆನ್ನಲ್ಲೇ ಹೊರಬಿತ್ತು ಮುಸ್ಲಿಂ ಉಪಜಾತಿ ಪಟ್ಟಿ. 95 ಮುಸ್ಲಿಂ ಉಪಜಾತಿ ಸೇರಿದಂತೆ 76.99 ಲಕ್ಷ ಜನಸಂಖ್ಯೆ ಅಂತೇಳಿ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನ ಆಯೋಗ ಈಗ ಕೊಟ್ಟಿದೆ. ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ ಆಯೋಗ ಈ ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ. ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರು ನಂಬರ್ 1 ಅಂತ ಹೇಳಿ ಕೊಟ್ಟಿರುವಂತ ವರದಿಯನ್ನ ಎಲ್ಲರೂ ಕೂಡ ಭಾರಿ ಆಕ್ರೋಶದಿಂದ ಅದನ್ನ ಖಂಡಿಸ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಮರೇ ಅತಿ ಹೆಚ್ಚು ಅನ್ನುವ ವರದಿ ಯಾವಾಗ ಹೊರಬಿತ್ತೋ ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಕ್ಷಾತೀತವಾಗಿ ಇದನ್ನ ಖಂಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹಾಗೆ ಬಿಜೆಪಿ, ಜೆಡಿಎಸ್ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಕಾಂತರಾಜು ಆಯೋಗದ ವರದಿಗೆ ಪ್ರಬಲ ವಿರೋಧ ವ್ಯಕ್ತವಾಗಿದೆ. ಮುಸ್ಲಿಂ ಸಮುದಾಯವನ್ನ ಒಟ್ಟಾಗಿಸಿ ವರದಿಗೆ ಆಕ್ರೋಶ. ವ್ಯಾಪಕ ಟೀಕೆಯ ಬೆನ್ನಲ್ಲೇ, ಇಷ್ಟೆಲ್ಲ ಆಕ್ರೋಶದ ಬೆನ್ನಲ್ಲೇ ಈಗ ಮುಸ್ಲಿಂ ಉಪಜಾತಿಯ ಪಟ್ಟಿ ಹೊರಬಿದ್ದಿದೆ. 95 ಮುಸ್ಲಿಂ ಉಪಜಾತಿ ಸೇರಿದಂತೆ 76.99 ಲಕ್ಷ ಜನಸಂಖ್ಯೆ ಮುಸ್ಲಿಮರು ಅನ್ನೋದನ್ನ ಈ ವರದಿ ಹೇಳಿದೆ. ಮುಸ್ಲಿಂ ಉಪಜಾತಿಗಳ ಲೆಕ್ಕವನ್ನ ಆಯೋಗ ಕೊಟ್ಟಿದೆ. ಮುಸ್ಲಿಂ ಉಪಜಾತಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಆಯೋಗ. ಒಟ್ಟಾರೆ ಈ ಜಾತಿ ಜನಗಣತಿ ವರದಿ ಇದು ಅವೈಜ್ಞಾನಿಕವಾಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡೋದಕ್ಕೆ ಸರ್ಕಾರದ ಕೆಲ ಮಂತ್ರಿಗಳಿಂದ, ಅದ್ರ ಜೊತೆಗೆ ಕೆಲ ಶಾಸಕರು ಸೇರಿದಂತೆ ಕೆಲ ಸಮುದಾಯದ ಮುಖಂಡರುಗಳು ಇದನ್ನ ಖಂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ. ಯಾರೂ ಕೂಡ ಇವರು ಬಹಳ ವೈಜ್ಞಾನಿಕವಾಗಿ ಇದನ್ನು ಮಾಡಿಲ್ಲ. ಹಾಗಾಗಿ ಇದನ್ನ ನಾವ್ಯಾರು ಒಪ್ಪೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಂದುವರೆದು ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಈ ಮೀಟಿಂಗ್ ನಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು. ಸಿದ್ದರಾಮಯ್ಯನವರು ಈ ಕುರಿತಾಗಿ ಶಾಸಕರು, ಸಚಿವರ ಹಾಗೆ ಎಲ್ಲ ಸಮುದಾಯದ ಮುಖಂಡರ ತೀರ್ಮಾನವನ್ನ ಇವತ್ತು ಏನ್ ಹೇಳ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಜಾತಿ ಜನಗಣತಿ ಪರ ವಿರೋಧದ ನಡುವೆ ಕ್ಯಾಬಿನೆಟ್ ಸಭೆ. ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಆಲ್ರೆಡಿ ಒಮ್ಮೆ ಆಲಿಸಿದ್ದಾರೆ. ಈಗ ತಮ್ಮ ನಿಲುವೇನು ಅನ್ನೋದನ್ನ ತಿಳಿಸ್ತಾರೆ. ಸಂಜೆ 4 ಗಂಟೆಗೆ ಸಂಪುಟ ಸಭೆ ಇದೆ. ಈ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ಈಗ ನೆಟ್ಟಿರೋದು. ಹಿಂದೆ ಜಾತಿ ಗಣತಿ ವರದಿಯನ್ನ ಕ್ಯಾಬಿನೆಟ್ ಸ್ವೀಕರಿಸುತ್ತಾ, ಇಲ್ಲ ವರದಿ ಸಂಪುಟ ಸಮಿತಿಗೆ ವರ್ಗಾವಣೆ ಆಗಲಿದೆಯಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರ ಸಿಎಂ? ಇದೆಲ್ಲವೂ ಈಗಿರುವಂತ ಎಲ್ಲರ ಪ್ರಶ್ನೆಗಳು. ಈ ಪ್ರಶ್ನೆಗೆ ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ ನಲ್ಲಿ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆಗಳಿದೆ. ಈಗ ಯಾವಾಗ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಎಲ್ಲರಿಗೂ ಕೂಡ ಈ ಜಾತಿ ಜನಗಣತಿ ವರದಿಯ ಪ್ರತಿಯನ್ನ ಕೊಟ್ಟು ಇದನ್ನ ಸ್ವಲ್ಪ ಅವಲೋಕಿಸಿ ಅಂತ ಹೇಳಿದ್ರು. ಅದಾದ ನಂತರ ಕೇಳಿ ಬಂದಿದ್ದು ಈ ಜಾತಿ ಜನಗಣತಿ ವರದಿ ಅವೈಜ್ಞಾನಿಕ, ಇದನ್ನ ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿದ್ರು. ಕ್ಯಾಬಿನೆಟ್ ನಲ್ಲೂ ಕೂಡ ಕೆಲ ಸಚಿವರು ಅಪಸ್ವರವನ್ನು ವ್ಯಕ್ತಪಡಿಸಿದ್ರು ಇದನ್ನ ಜಾರಿಗೊಳಿಸೋದಕ್ಕೆ. ಇದೆಲ್ಲ ಆದ ನಂತರ 17ನೇ ತಾರೀಕಿಗೆ ಈ ಕುರಿತಾಗಿ ಅಂದ್ರೆ ಇವತ್ತು ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್, ಮಹತ್ವದ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. ಈಗಿರುವಂತ ಎಲ್ಲ ಜಾತಿ ಸಮುದಾಯಗಳ ಜನಸಂಖ್ಯೆ ಈ ಜಾತಿ ಜನಗಣತಿ ವರದಿ
ಈಗಿರುವಂತ ವರದಿ ಇದೆಯಲ್ಲ, ಈಗ ಹೊಸದಾಗಿ ಗಣತಿಯನ್ನು ಮಾಡಿದ್ದಾರೆ, ಇದರ ಪ್ರಕಾರ ಏರ್ಪೇರ್ ಆಗುವಂತ ಸಾಧ್ಯತೆಗಳು, ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ವೈಜ್ಞಾನಿಕವಾಗಿಲ್ಲ, ಮರುಗಣತಿ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕೇಳಬರ್ತದೆ. 2015ರ ಸೆನ್ಸಸ್ ನಲ್ಲಿ ಇದನ್ನು ನೀವು ಹೆಂಗ್ ಪರಿಗಣಿಸ್ತೀರಿ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳೆಲ್ಲವೂ ಕೂಡ ಇದೆ. ಮುಂದೆ ಇದು ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇವತ್ತು 4 ಗಂಟೆ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಂಡಿದೆ? ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಇಡೀ ರಾಜ್ಯ ಕಾಯ್ತಾ ಇದೆ. ಕ್ಯಾಬಿನೆಟ್ನ ತೀರ್ಮಾನ ಏನು ಅನ್ನೋದು. ವಿಜಯ್, ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ವಿಜಯ್? ರಂಜಿತ್, ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯ ಪಡೆದುಕೊಂಡಿರುವಂತಹ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ವಿಶೇಷ ಸಚಿವ ಸಂಪುಟ ಸಭೆ, ಒಂದೇ ಒಂದು ಅಜೆಂಡಾ ಇರುವಂತದ್ದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಬಗ್ಗೆ ಪರ ಮತ್ತು ವಿರೋಧ. ನಾವು ಒಂದು ವಿರೋಧ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ವಿರೋಧವನ್ನ ಕೇಳ್ಪಟ್ಟ ಬೆನ್ನಲ್ಲೇ ಕೂಡ ಪರವಾಗಿರುವಂತಹ ಸಚಿವರು ಕೂಡ ಇರುವಂತದ್ದು. ಜಾತಿ ಜನಗಣತಿ ವರದಿ ಜಾರಿ ಆಗ್ಲೇಬೇಕಂತ SC ಸಮುದಾಯದ ಸಚಿವರು ಕೂಡ. ಈಗ ಬರುವಂತಹ ಪ್ರಶ್ನೆ, ಆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವಿನ ವಾಕ್ಸಮರಕ್ಕೆ ಇಂದಿನ ಸಚಿವ ಸಂಪುಟ ಸಭೆ ಸಾಕ್ಷಿಯಾಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೂಡ ಪರವನ್ನು ಕೂಡ ಮಾತಾಡ್ತಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ 4 ಗಂಟೆಗೆ ಆರಂಭವಾದ ಕೂಡಲೇ ಕೂಡ ಎಲ್ಲಾ ಸಚಿವರ ಅಭಿಪ್ರಾಯ 1 to 1 ಅಂದ್ರೆ ಎಲ್ಲರೂ ಕೂಡ ಒಬ್ಬೊಬ್ರು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದ ಬಳಿಕ ಪರ ವಿರೋಧದ ಚರ್ಚೆ ನೋಡ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅನ್ನುವಂಥದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ನಿನ್ನೆ ಸಚಿವರು ಮುಖ್ಯಮಂತ್ರಿಗಳು ಮಾತಾಡಿದಂತೆಲ್ಲ ಒಂದು ಹೇಳಿಕೆಗಳನ್ನು ನೋಡೋದಾದ್ರೆ ಬಹುಶಃ ಇವತ್ತು ಯಾವುದು ಕೂಡ ಮಂಡನೆ ಮಾಡಿರುವಂತದ್ದು, ಯಾವುದು ಕೂಡ ಇವತ್ತು ಏನು ಅದನ್ನ ಸಂಬಂಧಪಟ್ಟ ಜಾರಿ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಅನುಮಾನ ಒಂದು ಮಾಡಬಹುದು. ಒಂದು ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡಬಹುದು, ಅಥವಾ ತಜ್ಞರ ಸಮಿತಿ, ನಿವೃತ್ತ IAS ಅಧಿಕಾರಿ ಅಥವಾ ಜಡ್ಜ್ ನೇತೃತ್ವದಲ್ಲಿ ಒಂದು ರೀತಿಯಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಬಹುದು, ಅಥವಾ ವಿಶೇಷ ಅಧಿವೇಶನವನ್ನ ಕರೆದು ಅಲ್ಲಿ ಚರ್ಚಿಸಿ ಅದಾದ ಬಳಿಕ ಸರ್ಕಾರ ತೀರ್ಮಾನ ಮಾಡುವಂತಹ ತೀರ್ಮಾನವನ್ನ ಕೈಗೊಳ್ಳಬಹುದು. ಈ ಆಯ್ಕೆಗಳು ಈಗ ಸರ್ಕಾರದ ಮುಂದೆ ಇರುವಂತದ್ದು. ಬಹುತೇಕವಾಗಿ ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನ ಆಗುವಂತಹ ಸಾಧ್ಯತೆ ಇರುವಂತದ್ದು. ಅದೇ ಪ್ರಬಲ ವಿರೋಧ ವ್ಯಕ್ತ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಜಾರಿ ಸಂಬಂಧಪಟ್ಟಂತೆ ಯಾವುದು ಕೂಡ ಆತುರದ ನಿರ್ಧಾರ ಕೈಗೊಳ್ಳೋದು ಅನುಮಾನ ಇರುವಂತದ್ದು. ಆದ್ರೆ ಒಂದು ವಿಶೇಷ ಅಧಿವೇಶನ ಕರೆದು ಅಲ್ಲಿ ಚರ್ಚೆ ಮಾಡಿ ಅಭಿಪ್ರಾಯದ ಬಳಿಕ ಒಂದು ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್.